A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವತ್ತಿನ ದಿವಸ ಏನು ನಾವು ಮನವಿ ಕೊಡಬೇಕಾಗಿರೋ ಉದ್ದೇಶ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಇಲ್ಲೇ ಕರೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ಏನಪ್ಪ ಅಂದ್ರೆ ಈಗ ನಾವು ಅಂಗವಿಕಲರ ಪಿಂಚಣಿ ಇವತ್ತು ರಾಜ್ಯಾದ್ಯಂತ ನಮ್ಮ ಸಂಘಟನೆ ಇವತ್ತು ರಾಜ್ಯಾದ್ಯಂತ ಅಂಗವಿಕಲರ ಮಾಸಾಸನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಏನಪ್ಪಾ ಅಂದ್ರೆ ವಾರ್ಷಿಕ ಆದಾಯ ಮಿತಿಯನ್ನು 32,000 ರೂಪಾಯಿ ಮಿತಿ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಎಲ್ಲ ಅಂಗವಿಕಲರಾಗಲಿ ಮತ್ತು ವಿಧವೆಯರಾಗಲಿ ಆಮೇಲೆ ವೃದ್ಧರಾಗಲಿ ಇವತ್ತು ವಾರ್ಷಿಕವಾಗಿ 32,000 ರೂಪಾಯಿ ಆದಾಯ ಮಿತಿ ಮಾಡಿದ್ರಿಂದ ಇವತ್ತು ಯಾವುದೇ ಒಂದು ಬಡ ಕುಟುಂಬ ಅಂಗವಿಕಲರಿಗೆ ಹಾಗೂ ವೃದ್ಧರಿಗೆ ಆಮೇಲೆ ನಮ್ಮ ವಿಧವೆಯರಿಗೆ ಸೊ ಹಾಗಾಗಿ ಇವತ್ತಿನ ದಿವಸ ಏನು ಸರ್ಕಾರ 800, 1400, 1200 ಈ ಒಂದು ಮಾಸಾಸನ ಏನು ಬಂದ್ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಆದಾಯ ಮಿತಿಯನ್ನು ತೆಗಿಬೇಕು ನೀವು. ಯಾಕಂದ್ರೆ ಇವತ್ತು ಬಡರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡತ್ತೀರಿ. ಇವತ್ತು ಸಾಕಷ್ಟು ದೊಡ್ಡ ಅಧಿಕಾರಿಗಳಾಗಲಿ ಆಮೇಲೆ ದೊಡ್ಡ ರಾಜಕಾರಣಿಗಳಾಗಲಿ ಲೂಟಿ ಮಾಡ್ತಾ ಇದ್ದಾರೆ. ನೀವು ಬಡರ ಮೇಲೆ ಇವತ್ತಿನ ದಿವಸ 32,000 ರೂಪಾಯಿ ಆದಾಯ ಮಿತಿ ಮಾಡಿದ್ರಿ. ಎಲ್ಲ ಒಂದು ರಾಜ್ಯದಲ್ಲಿರುವಂಥ ಎಲ್ಲ ಒಂದು ತಹಸೀಲ್ದಾರ್ಗಳಿಗೆ ಹೇಳ್ರಿ ನೀವು 32,000 ರೂಪಾಯಿ ಆದಾಯ ಮಿತಿ ಕೊಡಂಗಿಲ್ಲ. ಅವರು ಸುಮಾರು 85-1 ಲಕ್ಷ ರೂಪಾಯಿ ಆದಾಯ ಮಿತಿ ಕೊಟ್ರಂದ್ರೆ ನಮ್ಮ ಅಂಗವಿಕಲರಿಗೆ ಎಲ್ಲಿ ಹೋಗುತ್ತೆ? ಅವಾಗಿನ ಕಾಲದಾಗ ನಮ್ಮ ಇಂದಿರಾ ಗಾಂಧಿಯವರು ಒಂದು ಅಂಗವಿಕಲರಿಗೆ ಆಗಲಿ ವೃದ್ಧರಿಗೆ ಆಗಲಿ ಇವತ್ತಿನ ದಿವಸ ಮಾಸಾಸನ ಮಾಡಿದ್ದು. ಇವತ್ತು ಸರ್ಕಾರ ಈಗ ಪರೋಕ್ಷವಾಗಿ ಈ ರೀತಿಯಾಗಿ ಇವತ್ತು ಕಿತ್ಕೊಳ್ಳಕತ್ತದ. ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಈ ಆದಾಯ ಮಿತಿಯನ್ನು ಆಮೇಲೆ ಮತ್ತು ಈ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಇದನ್ನೇನು ನೀವು ಬಂದ್ ಮಾಡಿದಿರಲ್ಲ ಕೂಡಲೇ ಅದನ್ನು ಚಾಲೂ ಮಾಡಬೇಕು. ಮತ್ತು ಇವತ್ತಿನ ದುಬಾರಿ ದುನಿಯಾದಲ್ಲಿ ಅಂಗವಿಕಲರಿಗೆ ಬರೀ ಇವತ್ತಿನ ದಿವಸ ಏನು ಕೊಡ್ತಾ ಇದ್ದೀರಿ? 800-1,400 ರೂಪಾಯಿ ಮಾಸಾಸನ ಕೊಡ್ತಾ ಇದ್ದೀರಿ. ನೀವು ಜನಪ್ರತಿನಿಧಿಗಳು ಪ್ರತಿ ವರ್ಷ ಏನಪ್ಪ ಅಂದ್ರೆ 5 ವರ್ಷಕ್ಕೊಮ್ಮೆ ನಿಮ್ಮ ಪಗಾರ ದ್ವಿಗುಣ ಮಾಡ್ತಾ ಇದ್ದೀರಿ. ಆಮೇಲೆ ಇವತ್ತು ನಮ್ಮ ಸಂವಿಧಾನವಾಗಿ ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ನಾವು ಇವತ್ತು ಯಾರ ಮನೆಯಿಂದ ಕೇಳ್ತಾ ಇದ್ದಿಲ್ಲ, ನಮ್ಮ ಸಂವಿಧಾನವಾಗಿ ಕೊಟ್ಟಂತ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ದಿವಸ ನಮಗೇನು ಇದನ್ನ 10,000 ರೂಪಾಯಿ ನಮಗೆ ಮಾಸಾಸನ ನೀವು ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಈ ಒಂದು ಅವೈಜ್ಞಾನಿಕವಾಗಿ ಏನು ವಾರ್ಷಿಕ ಆದಾಯ ಮಿತಿಯನ್ನು ತೆಗೆದುಕೊಂಡಿದ್ದೀರಿ ಅದನ್ನು ಕೂಡಲೇ ರದ್ದುಪಡಿಸಬೇಕು. ಇಲ್ಲಾಂದರೆ ನಾವು ರಾಜ್ಯಾದ್ಯಂತ ನಾವು ಏನೈತೆ ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವ ಕೂಡ ಒಂದು ನಿರ್ಧಾರ ಕೈಗೊಂಡಿದ್ದೀವಿ. ಅಷ್ಟರೊಳಗೆ ನೀವು ಇದನ್ನ ಏನಪ್ಪ ಅಂದ್ರೆ ಒಂದು ರದ್ದುಪಡಿಸಿ ನಮ್ಮ ಅಂಗವಿಕಲರಿಗೆ ಆಗಲಿ ವೃದ್ಧರಿಗೆ ಆಗಲಿ ನಮ್ಮ ವಿಧವೆಯರಿಗೆ ಆಗಲಿ ನೀವು ಕೂಡಲೇ ನ್ಯಾಯವನ್ನು ಒದಗಿಸಬೇಕಂತೇಳಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರಿಗೆ ಆಗ್ರಹಿಸ್ತಾ ಇದ್ದೀನಿ.
ನೋಡ್ರಿ ಇವತ್ತು ದಿವಸ